ಏನೇನು ಲೂಟಿ ಮಾಡಿದ್ದೀರಿ, ಯಾವುದ್ಯಾವುದು ದಾಖಲೆಗಳನ್ನು ನೀವು ಫೇಕ್ ಮಾಡಿದ್ದೀರಿ, ಇದು ನಾನು ಹೇಳ್ತಿರೋದಲ್ಲ, ಆ ತನಿಖೆ ಮಾಡ್ತಾರಂಥ ಸಂಸ್ಥೆ ಹೇಳ್ತಾ ಇದೆ. ಹಾಗಾಗಿ ಅವ್ರು ಜೈಲಿಗೆ ಕಳಿಸಿದ್ರು, ಈ ಬೇಲಲ್ಲಿದ್ದಾರೆ. ಮತ್ತು ಸಂಪೂರ್ಣ ನನಗೆ ನಂಬಿಕೆ ಇದೆ, ಈ ಒಂದು ಸಂಸ್ಥೆಗಳ ಮುಖಾಂತರ ಪೂರ್ಣ ತನಿಖೆ ಆದ ನಂತರ ಅವರು ಪೂರ್ಣ ಸೆಟ್ಲ್ಮೆಂಟ್ ಆಗುತ್ತೆ. ಇನ್ನೂ ಒಂದಿಷ್ಟು ದಿನ ಜೈಲಲ್ಲಿ ಇರ್ತಾರೆ, ಇದ್ರಾಗೇನು ಅನುಮಾನ ಇಲ್ಲ. ಮತ್ತು ನನಗೆ ಹೇಳ್ತಾ ಇದ್ದಾರೆ ಅವರು ಸೆಟ್ಲ್ಮೆಂಟು ಅಂತ. ನನಗೆ ನೋಟಿಸ್ ಬಂತು. ನನಗೇನು ಈ ಥರ ನೋಟಿಸ್ ಬಗ್ಗೆ ಹೊಸದಲ್ಲ, ಅನೇಕ ಹೋರಾಟಗಳು ಮಾಡ್ಕೊಂಬಂದಿರೋದು ನಮ್ಮ ಭಾರತೀಯ ಜನತಾ ಪಾರ್ಟಿ ನನಗೆ ಕಲಿಸಿರೋದು. ಹೋರಾಟಗಾರಾಗಿ ಬೆಳೆದಿದ್ದಕ್ಕೋಸ್ಕರನೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈಶ್ವರಪ್ಪ ಅನ್ನೋದನ್ನು ಒಬ್ಬ ವ್ಯಕ್ತಿಯಾಗಿ ಒಬ್ಬ ಸ್ವಲ್ಪ ನಾಯಕತ್ವ ಗುಣವನ್ನು ಕೊಟ್ಟಿರೋದು ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ನನಗೆ ಈ ರೀತಿ ಅನೇಕ ಹೋರಾಟಗಳು ಬಾದಂಥ ಸಂದರ್ಭದಲ್ಲಿ ನನಗೆ ನೋಟಿಸ್ಗಳು ಬಂದಿದ್ದಾವೆ, FIR ಬಿದ್ದಿದ್ದಾವೆ. ಎಲ್ಲ ನೋಟಿಸ್ಗಳು ಎಲ್ಲ FIRಲ್ಲಿ ಕೂಡ ಕೋರ್ಟ್ಗೆ ನಾನು ಹೋಗ್ಬಿಟ್ಟು ಬಂದಿದ್ದೇನೆ. ಎಲ್ಲೂ ಕೂಡ ನನಗೆ ₹1 ಪೆನಾಲ್ಟಿ ಹಾಕಿಲ್ಲ, ಒಂದು ಪನಿಷ್ಮೆಂಟ್ ಕೊಟ್ಟಿಲ್ಲ. ಎಲ್ಲವೂ ನನಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಆದರೆ DK ಶಿವಕುಮಾರ್ ಉಪಮುಖ್ಯಮಂತ್ರಿ ಜೈಲಿಗೆ ಹೋಗ್ಬಿಟ್ಟು ಬಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ₹10,000 ಪೆನಾಲ್ಟಿ ಕಟ್ಟಬೇಕು ಅಂತ ಕೋರ್ಟ್ ಆರ್ಡರ್ ಆಯಿತು. ನನಗೆ ₹1 ಪೆನಾಲ್ಟಿ ಬಿದ್ದಿಲ್ಲ, ಒಂದು ದಿನ ನಾನು ಜೈಲಿಗೆ ಹೋಗಿ ಬಂದಿಲ್ಲ. ಆದರೆ ನನಗೆ ಇವರು ಈ ರೀತಿ ಹೇಳಿಕೆ ಕೊಟ್ಟಿರೋದು ತಪ್ಪು. ಈ ಕಾಂಗ್ರೆಸ್ ರಾಜ್ಯದಲ್ಲಿರೋ ಸರ್ಕಾರ ನೇರವಾಗಿ ರಾಷ್ಟ್ರದ್ರೋಹಿಗಳನ್ನು ಇವರು ಸಂರಕ್ಷಣೆ ಮಾಡ್ತಿದ್ದಾರೆ. ರಾಷ್ಟ್ರಭಕ್ತರಿಗೆ ಇವರು ನೋಟಿಸ್ ಕೊಡೋದು, FIR ಹಾಕೋದು ಈ ಪ್ರಯತ್ನ ನಡೆಸ್ತಾ ಇದ್ದಾರೆ. ಇದನ್ನು ಎದುರಿಸೋದಕ್ಕೆ ನಾನಂತೂ ತಯಾರಿದ್ದೀನಿ. DK ಶಿವಕುಮಾರ್ ನಿಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರಾ ಅಂತ ಗೊತ್ತಿಲ್ಲ ನನಗೆ. ಮಾಡಲಿ, ಇಂಥವ್ರು ಎಷ್ಟು ಜನಕ್ಕೆ ನೋಡಿಲ್ಲ ನಾನು. ಅವ್ರು ಗುಂಡಾ ಇರ್ಬೋದು, ಗೂಂಡಾಗಿರಿಗೆ ಹೇಳಿದ್ರೆ ನನಗೂ ಯಾವ ರೀತಿ ಉತ್ತರ ಕೊಡಬೇಕು ಅದು ನನಗೆ ಗೊತ್ತು. ಮುಗಿತಾ?